ನೋಡ್ಗೆಲ್ಲ ನಮಸ್ಕಾರ. ಆಸ್ಟ್ರೇಲಿಯನ್ ಬೌಲರ್ ಪ್ಯಾಟ್ ಕಮಿನ್ಸ್ ಅವರ ಲೈಫ್ ಸ್ಟೋರಿ ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಯಾಟ್ ಕಮಿನ್ಸ್ ಅವರ ಪೂರ್ತಿ ಹೆಸರು ಪ್ಯಾಟ್ರಿಕ್ ಜೇಮ್ಸ್ ಕಮಿನ್ಸ್. ಇದು 8 ಮೇ 1993 ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ನಲ್ಲಿ ಜನ್ಮ ಕೊಟ್ಟವರು ಪೀಟರ್ ಕಮಿನ್ಸ್ ಮತ್ತು ಮಾರಿಯಾ ಕಮಿನ್ಸ್. ಇವರಿಗೆ 5 ಜನ ಮಕ್ಕಳು. ಕಮಿನ್ಸ್ ಸಹೋದರರು ಟಿಮ್ ಕಮಿನ್ಸ್ ಮತ್ತು ಮ್ಯಾಟ್ ಕಮಿನ್ಸ್. ಸಹೋದರಿಯರು ಲಾರಾ ಕಮಿನ್ಸ್ ಮತ್ತು ಕಾರಾ ಕಮಿನ್ಸ್. ಕಮಿನ್ಸ್ ಓದಿದ್ದು ಸೆಂಟ್ ಪೋಲ್ಸ್ ಗ್ರಾಮರ್ ಸ್ಕೂಲ್ ನಲ್ಲಿ. ಕಮಿನ್ಸ್ಗೆ 2 ಸಹೋದರರು ಇರೋದ್ರಿಂದ ಅವರು 3 ಜನ ಸೇರಿ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕ್ರಿಕೆಟ್ ಆಡುತ್ತಿದ್ರು. ಚಿಕ್ಕ ವಯಸ್ಸಿನಲ್ಲಿ ಬ್ರೆಟ್ಲಿ ಅವರ ಬೌಲಿಂಗ್ ನೋಡಿ ಬೌಲರ್ ಆಗಲು ನಿರ್ಧರಿಸಿದ್ರು. 3 ವರ್ಷವಿರುವಾಗ ಸ್ನೇಹಿತನೊಬ್ಬ 5 ಲಾಲಿಪಾಪ್ಗಳನ್ನು ಕೊಟ್ಟು ನಿಮ್ಮ ಸಹೋದರರು ಮತ್ತು ಸಹೋದರಿಯರೊಂದಿಗೆ ಹಂಚಿಕೊಳ್ಳಲು ಹೇಳುತ್ತಾನೆ. ಕಮಿನ್ಸ್ ಅವರ ಅಣ್ಣಂದಿರಿಗೆ ಕೊಟ್ಟು ಅವರ ಸಹೋದರಿ ಲಾರಾಗೆ ಕೊಡಲು ಹೋದಾಗ ಲಾರಾ ಸ್ನಾನ ಮಾಡುತ್ತಿದ್ದರು. ಕಮಿನ್ಸ್ ಸ್ವಲ್ಪ ಬಾಗಿಲು ತೆಗೆದು ಲಾಲಿಪಾಪ್ ಅನ್ನು ಕೊಡಲು ಹೋದರು. ಆದರೆ ಲಾರಾ ಬಾಗಿಲನ್ನು ಜೋರಾಗಿ ಮುಚ್ಚಿದ್ರು. ಬಲಗೈನಲ್ಲಿ ಲಾಲಿಪಾಪ್ ಇದ್ದ ಕಾರಣ ಮಧ್ಯದ ಬೆರಳಿಗೆ ಬಾಗಿಲು ತಾಕಿ ಬೆರಳಿನ ತುದಿ ಭಾಗ ಕಟ್ಟಾಯಿತು. ಬೆರಳಿನಿಂದ ರಕ್ತ ಬರೋದನ್ನು ನೋಡಿ ಅವರ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಆದ್ರೆ ಅವರ ಬೆರಳು ಸರಿ ಹೋಗ್ಲಿಲ್ಲ. ಇದರಿಂದಲೇ ಪ್ಯಾಟ್ ಕಮಿನ್ಸ್ ಅವರ ಬಲಗೈನ ಮಧ್ಯದ ಬೆರಳು ಚಿಕ್ಕದು. ಇದೆಲ್ಲ ಆದ್ರೂ ಅವರು ಕ್ರಿಕೆಟ್ ಬೌಲಿಂಗ್ ಅನ್ನು ಬಿಡದೆ ಕ್ರಿಕೆಟ್ ಆಡೋದನ್ನ ಕಲಿತರು. ಕಾಲೇಜ್ ಎಜುಕೇಶನ್ ಮುಗಿಸಿ ಗ್ಲೇನ್ ಬ್ರೂಕ್ ಬ್ಯಾಕ್ಸ್ಲ್ಯಾಂಡ್ ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಂಡ್ರು. ಇಲ್ಲೇ ಬೌಲಿಂಗ್ ಪ್ರಾಕ್ಟೀಸ್ ಮಾಡುತ್ತಾ ಮ್ಯಾಚ್ಗಳು ಆಡುತ್ತಿದ್ರು. 17 ವರ್ಷಕ್ಕೆ 2010ರ ಆಸ್ಟ್ರೇಲಿಯಾ ಡೊಮೆಸ್ಟಿಕ್ T20 ಬಿಗ್ ಬ್ಯಾಶ್ ನಲ್ಲಿ ನ್ಯೂ ಸೌತ್ ವೇಲ್ಸ್ ಟೀಮ್ಗೆ ಸೆಲೆಕ್ಟ್ ಆದ್ರು. ಈ ಸೀಸನ್ ನಲ್ಲಿ ಫೈನಲ್ ಮ್ಯಾಚ್ ನಲ್ಲಿ 4 ಓವರ್ಸ್ಗೆ 4 ವಿಕೆಟ್ ಪಡೆದು ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು. 2011ರಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಕಾಲಿಟ್ಟು ಬ್ರೆಟ್ಲಿ ಅವರನ್ನು ಭೇಟಿ ಆಗ್ತಾರೆ. ಬ್ರೆಟ್ಲಿ ಜೊತೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಂಡ್ರು. ಬ್ರೆಟ್ಲಿ ಕಮಿನ್ಸ್ ಅವರ ಬೆರಳಿನ ಕತೆ ಕೇಳಿ ಇದು ನಿನಗೆ ಸ್ವಿಂಗ್ ಬೌಲಿಂಗ್ ಮಾಡಲು ತುಂಬಾ ಸಹಾಯವಾಗುತ್ತೆ ಅಂತ ಹೇಳಿದ್ರು. ಅವರು ಹೇಳಿದ ಹಾಗೆಯೇ ಅವರಿಗೆ ಮುಂದೆ ಆ ಬೆರಳು ಸ್ವಿಂಗ್ ಬೌಲಿಂಗ್ ಮಾಡಲು ತುಂಬಾ ಸಹಾಯವಾಯಿತು. ಇದೇ ವರ್ಷ ಅವರು T20 ಇಂಟರ್ನ್ಯಾಷನಲ್ಗೆ ಕಾಲಿಟ್ಟು 2 ಮ್ಯಾಚ್ ಆಡಿದ್ರು ಮತ್ತು 3 ODI ಆಡಿದ್ರು. ಈ ಸೀರೀಸ್ ಸೌತ್ ಆಫ್ರಿಕಾ ಮೇಲೆ ಇತ್ತು. ಇದೇ ಸೀರೀಸ್ ನಲ್ಲಿ ಮೊದಲ ಟೆಸ್ಟ್ ಮ್ಯಾಚ್ ಕೂಡ ಆಡಿದ್ರು. 18 ವರ್ಷ 193 ದಿನಗಳಿದ್ದ ಕಮಿನ್ಸ್ ಆಸ್ಟ್ರೇಲಿಯಾ ಟೀಮ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಟೆಸ್ಟ್ ಆಡಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ 1 ವಿಕೆಟ್ ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ ಮತ್ತು 13 ರನ್ಸ್ ಬಾರಿಸಿ ಮ್ಯಾಚ್ ಗೆಲ್ಲಿಸಿದ್ರು. ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ. ಅವರ ಪಾದಗಳಿಗೆ ಇಂಜುರಿ ಆದ ಕಾರಣ ಈ ಸೀರೀಸ್ ನಿಂದ ಹೊರಬಿದ್ರು. ಇಂಜುರಿಯಿಂದ ಹೊರಬಂದು 2012 ಅಂಡರ್ 19 ವರ್ಲ್ಡ್ ಕಪ್ ಆಡಿ ಮತ್ತೆ ಇಂಜುರಿ ಆದ್ರು. ಹೀಗೆ ಹಲವು ಬಾರಿ ಇಂಜುರಿ ಆಗುತ್ತಾ ಟೆಸ್ಟ್ ಆಡದೆ ಆಸ್ಟ್ರೇಲಿಯಾ ಟೀಮ್ಗೆ T20 ODI ಆಡುತ್ತಿದ್ರು. 2014ರಲ್ಲಿ ಬಿಗ್ ಬ್ಯಾಶ್ ನಲ್ಲಿ ಪರ್ತ್ ಟೀಮ್ ನಿಂದ ಆಡಿ ಟ್ರೋಫಿ ಗೆದ್ರು. ಇದೇ ವರ್ಷ KKR ನಿಂದ ಮೊದಲ ಮ್ಯಾಚ್ ಆಡಿ 11 ಮ್ಯಾಚ್ ನಲ್ಲಿ 13 ವಿಕೆಟ್ ಬೀಳಿಸಿ ಕಪ್ ಗೆದ್ರು. 2015 ವರ್ಲ್ಡ್ ಕಪ್ ನಲ್ಲಿ ಕೊನೆಯ 4 ಮ್ಯಾಚ್ ಗಳಾಡಿ ಕಪ್ ಗೆದ್ರು. ಇದೇ ವರ್ಷ ನಡೆದ ಆಶೆಸ್ ಸೀರೀಸ್ ನಲ್ಲಿ ಸೆಲೆಕ್ಟ್ ಆಗಿ T20 ಮತ್ತು ODI ಮ್ಯಾಚ್ ಆಡಿದ್ರು. ಆದ್ರೆ ಟೆಸ್ಟ್ ಮ್ಯಾಚ್ ಆಡೋ ಮುಂಚೆ ಮತ್ತೆ ಇಂಜುರಿ ಆಯಿತು. ಕಳೆದ 5 ವರ್ಷಗಳಲ್ಲಿ 4 ಬಾರಿ ಟೆಸ್ಟ್ ಗೆ ಸೆಲೆಕ್ಟ್ ಆಗಿ 4 ಬಾರಿ ಇಂಜುರಿ ಆದ್ರು. ಡೊಮೆಸ್ಟಿಕ್ ನಲ್ಲಿ ಕೆಲವು ಟೆಸ್ಟ್ ಮ್ಯಾಚ್ ಗಳಾಡಿ ನಿಧಾನವಾಗಿ ಟೆಸ್ಟ್ ಫಾರ್ಮೆಟ್ ನಲ್ಲಿ ಫಾರ್ಮ್ ಗೆ ಬಂದ್ರು. 1946 ದಿನಗಳಿಂದ ಟೆಸ್ಟ್ ಮ್ಯಾಚ್ ಆಡದೆ ಕಾಯುತ್ತಿದ್ದ ಕಮಿನ್ಸ್ಗೆ 2017ರಲ್ಲಿ ಆಡೋ ಅವಕಾಶ ಬಂತು. ಭಾರತದ ಮೇಲೆ ಆಡುತ್ತಿದ್ದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 2ನೇ ಟೆಸ್ಟ್ ಮ್ಯಾಚ್ ನಲ್ಲಿ ಸ್ಟರ್ಕ್ ಇಂಜುರಿ ಆದ್ರು. ಅವರ ರಿಪ್ಲೇಸ್ಮೆಂಟ್ ಆಗಿ ಕಮಿನ್ಸ್ ಆಡಿದ್ರು. ಉಳಿದ 2 ಟೆಸ್ಟ್ ಮ್ಯಾಚ್ ನಲ್ಲಿ 8 ವಿಕೆಟ್ ಸಿಕ್ತು. 2017ನೇ IPL ನಲ್ಲಿ ಡೆಲ್ಲಿಯಿಂದ ಆಡಿ 12 ಮ್ಯಾಚ್ ನಲ್ಲಿ 15 ವಿಕೆಟ್ ತಗೊಂಡ್ರು. 2017-2018 ಆಶೆಸ್ ಸೀರೀಸ್ ನ 5 ಟೆಸ್ಟ್ ಮ್ಯಾಚ್ ಗಳನ್ನಾಡಿ 23 ವಿಕೆಟ್ ತೆಗೆದು ಈ ಸೀರೀಸ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದ ಬೌಲರ್ ಆದ್ರು. ಇದೇ ವರ್ಷ ಸೌತ್ ಆಫ್ರಿಕಾ ಜೊತೆ ಟೆಸ್ಟ್ ಮ್ಯಾಚ್ ಆಡಿ 4 ಮ್ಯಾಚ್ಗೆ 22 ವಿಕೆಟ್ ಮತ್ತು 4ನೇ ಟೆಸ್ಟ್ ನಲ್ಲಿ ಮೊದಲ ಹಾಫ್ ಸೆಂಚುರಿ ಬಾರಿಸಿದ್ರು. 2019ರಲ್ಲಿ ಶ್ರೀಲಂಕಾ ಮೇಲಿನ ಟೆಸ್ಟ್ ಸೀರೀಸ್ಗೆ ಆಸ್ಟ್ರೇಲಿಯಾ ಟೀಮ್ 2 ವೈಸ್ ಕ್ಯಾಪ್ಟನ್ ಗಳಾಗಿ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ ನ ಸೆಲೆಕ್ಟ್ ಮಾಡಿದ್ರು. 2 ಟೆಸ್ಟ್ ಮ್ಯಾಚ್ ಗಳಲ್ಲಿ 14 ವಿಕೆಟ್ ಬಂತು. ಒಂದೇ ಇನ್ನಿಂಗ್ಸ್ ನಲ್ಲಿ ಮೊದಲ ಬಾರಿಗೆ 10 ವಿಕೆಟ್ ಸಿಕ್ತು. ಇದೇ ವರ್ಷ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಪ್ಲೇಸ್ ಗೆ ಬಂದ್ರು. 2019 ಆಶೆಸ್ ನ ಫಸ್ಟ್ ಟೆಸ್ಟ್ ಮ್ಯಾಚ್ ನಲ್ಲಿ ಅವರ 100ನೇ ವಿಕೆಟ್ ಬಂತು. ಆಸ್ಟ್ರೇಲಿಯಾ ತಂಡದಿಂದ ವೇಗವಾಗಿ 100 ವಿಕೆಟ್ ಪಡೆದಿದ್ದು ಕುಮಿನ್ಸೆ. 2020 IPL ನಲ್ಲಿ KKR 15.5 ಕೋಟಿ ಕೊಟ್ಟು ಕುಮಿನ್ಸ್ ನ ಮತ್ತೆ ಕೊಂಡ್ಕೊಂಡ್ರು. ಈ ದಿನಕ್ಕೆ ಅತಿ ಹೆಚ್ಚು ಹಣ ಪಡೆದ ವಿದೇಶಿ ಆಟಗಾರ ಇವರೇ. ಈ IPL ನಲ್ಲಿ 14 ಮ್ಯಾಚ್ ಗಳಿಗೆ 12 ವಿಕೆಟ್. 2020 ಫೆಬ್ರವರಿಗೆ ಅವರು ಪ್ರೀತಿಸಿದ ಹುಡುಗಿ ಬೆಕ್ಕಿ ಬ್ಯಾಸ್ಟನ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡರು. 2021 T20 ವರ್ಲ್ಡ್ ಕಪ್ ಆಡಿದ್ರು. ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಟೀಮ್ T20 ವರ್ಲ್ಡ್ ಕಪ್ ಗೆಲ್ತು. 8 ಅಕ್ಟೋಬರ್ 2021ರಲ್ಲಿ ಇವರಿಗೆ ಒಂದು ಗಂಡು ಮಗು ಹುಟ್ಟಿತು. ಅವರ ಹೆಸರು ಆಲ್ಬಿಕ್ ಬ್ಯಾಸ್ಟನ್ ಕಮಿನ್ಸ್.
2021-22 ಆಶಸ್ ಟೆಸ್ಟ್ ಸೀರೀಸ್ಗೆ 47ನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದ್ರು. ಆಸ್ಟ್ರೇಲಿಯಾ ಟೀಮ್ಗೆ ಒಬ್ಬ ಬೌಲರ್ ಕ್ಯಾಪ್ಟನ್ ಆಗಿದ್ದು ಇದೇ ಮೊದಲ ಬಾರಿ. ಕ್ಯಾಪ್ಟನ್ ಆಗಿ ಫಸ್ಟ್ ಮ್ಯಾಚ್ ನಲ್ಲೇ 7 ವಿಕೆಟ್ ತಗೊಂಡ್ರು. ಕಮಿನ್ಸ್ ಆಶಸ್ ಟೆಸ್ಟ್ ಸೀರೀಸ್ ನಲ್ಲಿ 4-0 ಇಂಗ್ಲೆಂಡ್ ಅನ್ನು ಸೋಲಿಸಿ ಸತತವಾಗಿ 3ನೇ ಬಾರಿ ಆಶಸ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆದ್ರು. 5 ಮ್ಯಾಚ್ ನಲ್ಲಿ 21 ವಿಕೆಟ್ಸ್. 24 ವರ್ಷದಿಂದ ಆಸ್ಟ್ರೇಲಿಯಾ ಟೀಮ್ ಪಾಕಿಸ್ತಾನ್ ನಲ್ಲಿ ಯಾವ ಮ್ಯಾಚ್ ಆಡಿರಲಿಲ್ಲ. ಆದ್ರೆ ಕಮಿನ್ಸ್ ನಾಯಕತ್ವದಲ್ಲಿ ಇದು ನಡೆಯಿತು. ಆಸ್ಟ್ರೇಲಿಯಾ ಟೀಮ್ ಪಾಕಿಸ್ತಾನ್ ನಲ್ಲಿ ಮ್ಯಾಚ್ ಗಳನ್ನು ಆಡಿದ್ರು. 2022 IPL ನಲ್ಲಿ ಮುಂಬೈ ಮೇಲಿನ ಒಂದು ಮ್ಯಾಚ್ ನಲ್ಲಿ 15 ಬಾಲ್ಗೆ ಹಾಫ್ ಸೆಂಚುರಿ ಬಾರಿಸಿದ್ರು. 2022ಕ್ಕೆ ಇದು IPL ನ ವೇಗದ ಹಾಫ್ ಸೆಂಚುರಿ. 1 ಆಗಸ್ಟ್ 2022ರಲ್ಲಿ ಬೆಕಿ ಅವರ ಜೊತೆ ಮದುವೆ ಆದ್ರು. ಇವರಿಬ್ಬರಿಗೆ ಒಂದು ಮಗು ಹುಟ್ಟಿದ ಮೇಲೆ ಮದುವೆ ಆಗಿತ್ತು. 17 ನವೆಂಬರ್ 2022 ಅರುಣ್ ಪಿಂಚ್ ನಿವೃತ್ತಿ ಕೊಟ್ಟ ಮೇಲೆ ಕಮಿನ್ಸ್ ODIಗೆ ನಾಯಕನಾದ್ರು. ಕಮಿನ್ಸ್ ಅವರ ತಾಯಿ 10 ಮಾರ್ಚ್ 2023ರಂದು ತೀರಿಕೊಂಡರು. 2023 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ನಲ್ಲಿ ಇಂಡಿಯಾ ಅನ್ನು ಸೋಲಿಸಿದ್ರು, ಕಪ್ ಗೆದ್ರು. ಈ ಟೀಮ್ಗೂ ಕಮಿನ್ಸೇ ಕ್ಯಾಪ್ಟನ್. 2023 ವರ್ಲ್ಡ್ ಕಪ್ ಪ್ರಾಕ್ಟೀಸ್ಗೋಸ್ಕರ ಕಮಿನ್ಸ್ ಈ ವರ್ಷ IPL ಆಡ್ಲಿಲ್ಲ. 2023 ವರ್ಲ್ಡ್ ಕಪ್ಗೆ ಕಮಿನ್ಸೇ ಕ್ಯಾಪ್ಟನ್. ಈ ವರ್ಲ್ಡ್ ಕಪ್ಗೂ ಮುಂಚೆ ಬರೀ 4 ಮ್ಯಾಚ್ಗೆ ಮಾತ್ರ ಕ್ಯಾಪ್ಟನ್ ಆಗಿ ಆಡಿದ್ರು. ಈ ವರ್ಲ್ಡ್ ಕಪ್ ನಲ್ಲಿ ಮೊದಲ 2 ಮ್ಯಾಚ್ ಸೋತ್ರು. ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ಪಾಯಿಂಟ್ಸ್ ಟೇಬಲ್ ನಿಂದ ಕೆಳಗೆ ಇತ್ತು. ಮುಂದೆ 9 ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು ಟ್ರೋಫಿ ಗೆದ್ದು. ಈ ಟೂರ್ನಮೆಂಟ್ ನಲ್ಲಿ ಅಫ್ಘಾನಿಸ್ತಾನ್ ಮೇಲೆ ನಡೆದ ಮ್ಯಾಚ್ ನ ಗೆಲ್ಲಲು 202 ರನ್ ಬೇಕಿತ್ತು. 7 ವಿಕೆಟ್ ಕೂಡ ಬಿದ್ದಿತ್ತು. ಈ ಮ್ಯಾಚ್ ನಲ್ಲಿ ಕಮಿನ್ಸ್ ಮ್ಯಾಕ್ಸ್ವೆಲ್ ಜೊತೆ ಔಟ್ ಆಗದೆ ಆಡಿ 68 ಬಾಲ್ಸ್ಗೆ 12 ರನ್ಸ್ ಬಾರಿಸಿ ಮ್ಯಾಚ್ ಗೆಲ್ಸಿದ್ರು. ಮ್ಯಾಕ್ಸ್ವೆಲ್ ಡಬಲ್ ಸೆಂಚುರಿ ಬಾರಿಸಿದ್ರು. ಇದು ಒಂದು ಅದ್ಭುತ ಮ್ಯಾಚ್ ಆಗಿತ್ತು. ಈ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಭಾರತ ತಂಡ ಒಂದು ಮ್ಯಾಚ್ ನೂ ಸೋಲದೆ ಫೈನಲ್ ಗೆ ಬಂದಿತ್ತು. ಆದ್ರೆ ಫೈನಲ್ ಮ್ಯಾಚ್ ನಲ್ಲಿ ಕಮಿನ್ಸ್ ಅವರ ಅದ್ಭುತ ನಾಯಕತ್ವದಿಂದ ಬೌಲಿಂಗ್ ಮಾಡಿ ಮುಖ್ಯವಾದ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ನ ವಿಕೆಟ್ ತಗೊಂಡು ಕಪ್ ಗೆಲ್ಸಿದ್ರು. ಇಲ್ಲಿಂದ ಕಮಿನ್ಸ್ಗೆ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಂದ ಪ್ರಶಂಸೆ ಸಿಕ್ತು. 50 ಓವರ್ಗಳ ವರ್ಲ್ಡ್ ಕಪ್ ಗೆದ್ದ 2ನೇ ಬೌಲಿಂಗ್ ಕ್ಯಾಪ್ಟನ್ ಇವರೇ. 2024 IPL ಆಕ್ಷನ್ ನಲ್ಲಿ ಕಮಿನ್ಸ್ 20.5 ಕೋಟಿಗೆ SRH ಟೀಮ್ಗೆ ಬಂದ್ರು. SRH ಟೀಮ್ಗೆ ಕ್ಯಾಪ್ಟನ್ ಆದ್ರು. ಇಲ್ಲಿಗೆ ಅವರು ಲಕ್ಕಿ ಕ್ಯಾಪ್ಟನ್. ಅವರ ಲಕ್ಕನ್ನು SRH ಟೀಮ್ಗೂ ಹಂಚಿದ್ರು. ಲಾಸ್ಟ್ ಸೀಸನ್ ನಲ್ಲಿ ಎಲ್ಲಾ ಮ್ಯಾಚ್ ಗಳನ್ನು ಸೋತಿದ್ದ SRH ಟೀಮ್ ಈಗ ತುಂಬಾ ಬಲಿಷ್ಠವಾಯಿತು. IPL ನಲ್ಲಿ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳನ್ನು ಸೃಷ್ಟಿಸುತ್ತಾ ಅಗ್ರೆಸಿವ್ ಕ್ರಿಕೆಟ್ ಆಡಿದ್ರು. ಫೈನಲ್ ನಲ್ಲಿ KKR ಮೇಲೆ ಸೋತ್ರು. ಕಮಿನ್ಸ್ SRH ಟೀಮ್ಗೆ ಬಂದು ಅದ್ಭುತ ಟೀಮ್ ಆಗಿ ಪರಿವರ್ತಿಸಿದ್ರು. SRH ಫೈನಲ್ಗೆ ಹೋಗಲು ಕಮಿನ್ಸ್ ಅವರ ಕ್ಯಾಪ್ಟನ್ಸಿ ಮತ್ತು ಲಕ್ಕೇ ಕಾರಣ. 2024 T20 ವರ್ಲ್ಡ್ ಕಪ್ ನಲ್ಲಿ ಸತತ 2 ಮ್ಯಾಚ್ ನಲ್ಲಿ 2 ಹ್ಯಾಟ್ರಿಕ್ ವಿಕೆಟ್ ಸಿಕ್ತು. ಪ್ಯಾಟ್ ಕಮಿನ್ಸ್ ಒಳ್ಳೆಯ ವ್ಯಕ್ತಿ ಕೂಡ. ಕೋವಿಡ್ ಟೈಮ್ ನಲ್ಲಿ ಇಂಡಿಯಾ PM ಕೇರ್ ಫಂಡ್ಗೆ $50,000 ಹಣ ನೀಡಿದ್ದಾರೆ. ತನ್ನ ಮಗ ಹುಟ್ಟಿದ ಸಮಯದಿಂದ ಅವರು ಚಾರಿಟಿಗಳಿಗೆ ಸಹಾಯ ಮಾಡುತ್ತಿದ್ದಾರೆ. 2024 IPL ಸಮಯದಲ್ಲಿ ಸಹ ತೆಲಂಗಾಣದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಮಕ್ಕಳ ಜೊತೆ ಸಮಯ ಕಳೆದ್ರು. ಯುನಿಸೆಫ್ ಆಸ್ಟ್ರೇಲಿಯಾ ಚಾರಿಟಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಇವರೇ. ಇದು ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆ. ಇದಿಷ್ಟು ಪ್ಯಾಟ್ ಕಮಿನ್ಸ್ ಅವರ ಲೈಫ್ ಸ್ಟೋರಿ.